ಸರಿ ಬಂದ್ಗೆ ಕರೆ ಕೊಟ್ಟಿದ್ರು. ಇವು ಬಂದು ಯಶಸ್ವಿ ಅಂತಲೇ ತಿಳ್ಕೊಂಡಿದ್ದೀವಿ. ಯಾಕೆಂದರೆ ಇಷ್ಟು ಸಂಘಟನೆಗಳು ಕೊಟ್ಟಾಗ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ಏನು ನಮ್ಮ ನಾಡು ನುಡಿ ಜಲಕ್ಕಾಗಿ ಎಲ್ಲರೂ ಒಂದಾಗಿ ಹೋರಾಟ ಮಾಡಿದ್ದೀವಿ. ನಮ್ಮ ಯಶಸ್ಸು ಅಂತಲೇ ಹೇಳಲಿಕ್ಕೆ ಬಯಸ್ತೀವಿ. ಯಾಕೆಂದರೆ ಎಷ್ಟೇ ರಾಜಕಾರಣಿಗಳು ಕಾನೂನು ವ್ಯವಸ್ಥೆ ಇದು ಮಾಡಿದ್ರು ತಡೆಗಟ್ಟಿದ್ರು ಇವತ್ತು ಬಿಸಿ ಅಂತೂ ಮುಡಿಸಿದ್ದೀವಿ. ಯಾಕೆಂದರೆ ಇವತ್ತು ನಾಡು ನುಡಿ ಜಲದ ವಿಚಾರ ಬಂದಾಗ ಎಲ್ಲರೂ ಒಂದಾಗಿ ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡಬೇಕು. ಹೋರಾಟಗಾರರಾದ ಮೇಲೆ ಸುಮ್ಮನೆ ನಾವು ಬೂಟಾಟಿಕೆಗೆ ಹೆಸರಿಗೆ ಸಂಘಟನೆ ಮಾಡ್ಕೊಳ್ಳೋದಲ್ಲ, ನಮ್ಮ ರಕ್ಷಣೆಗೆ ನಮ್ಮ ಬೆಳವಣಿಗೆಗೆ ಸಂಘಟನೆ ಮಾಡೋದಲ್ಲ. ಅವತ್ತೇನು ಪ್ರಮಾಣ ವಚನ ಮಾಡಿ ನಾವು ಸಂಘಟನೆ ಕಟ್ತೀವಿ, ಈ ನಾಡು ನುಡಿ ಜಲಕ್ಕಾಗಿ ಬಡವರ ಪರವಾಗಿ ಬರಬೇಕಾದ ಮೂಲಭೂತ ಸೌಕರ್ಯಗಳಿಗಾಗಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಅಂತೇನು ಪ್ರಮಾಣ ಮಾಡ್ತಾರೆ, ಅದನ್ನು ಇವತ್ತು ಎಲ್ಲೋ ಒಂದು ಹತ್ರ ಕೈ ಬಿಟ್ಟಿದ್ದಾರೆ. ಅವರ ಸ್ವಾರ್ಥಕ್ಕೆ, ಅವ್ರ ರಕ್ಷಣೆಗೆ, ಅವ್ರ ಬೆಳವಣಿಗೆಗೆ ಸಂಘಟನೆಗಳು ಮಾಡಿಕೊಂಡು ರಾಜಕಾರಣಿಗಳ ಗುಲಾಮರಾಗಿ ಏನೋ ಐಷಾರಾಮಿ ಜೀವನ ಏನು ಮಾಡಿರ್ತಕ್ಕಂಥ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿ ಮತ್ತು ಏನು ಮಾಲ್ಗಳು ಮತ್ತು ಪಬ್ಗಳು ಇನ್ನಿತರ ಅವ್ರ ಪರವಾಗಿ ಇವತ್ತು ಅವರ ಏಜೆಂಟ್ಗಳಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟಾಗಿದೆ. ಆದ್ದರಿಂದ ಇವತ್ತು ಜೊತೆಗೆ ನಮ್ಮ ಸಹೋದರಿಯರು ಹೇಳ್ತಾಯಿದ್ರು, ಇನ್ನು 10th ಎಕ್ಸಾಮ್ ಇದೆ, ಮಕ್ಕಳಿಗೆ ತೊಂದರೆ ಇರೋದ್ರಿಂದ ಸುಮಾರು ಜನ ಹೊರಗಡೆ ಬಂದಿಲ್ಲ. ಆದ್ರೂ ಈ ಒಂದು ಬಂದು ಯಶಸ್ವಿ ಆಗಲಿ. ಯಾಕೆಂದರೆ ಇದು ಮಾಡ್ತಾ ಇರೋದು ಯಾವುದೋ ಒಂದು ಸ್ವಾರ್ಥಕ್ಕೂ ನಮ್ಮ ರಕ್ಷಣೆಗೆ, ನಮ್ಮ ಬದುಕೋದಕ್ಕೋಸ್ಕರ ಮಾಡ್ತಾ ಇಲ್ಲ. ನಾಡು ಉಳಿವಿಗಾಗಿ, ನಾಡಿನ ಜನತೆಯ ರಕ್ಷಣೆಗಾಗಿ, ಬರಬೇಕಾದ ಮೂಲಭೂತ ಸೌಕರ್ಯಗಳಿಗಾಗಿ ಏನು ಮಹದಾಯಿ ಮತ್ತು ಕಳಶ ಬಂಡೂರ ಮತ್ತು ಏನು ನಮ್ಮ ಮೇಕೆದಾಟು ಯೋಜನೆ ಆಗಿರ್ಬೋದು, ಮತ್ತು ಮೆಟ್ರೋದಲ್ಲಿ ಸುಮಾರು 15,000ಕ್ಕಿಂತ ಹೆಚ್ಚು ಉದ್ಯಮಿಗಳನ್ನು ಹೊರ ರಾಜ್ಯದಿಂದ ತರ್ತಾ ಇರೋದು ನಮಗೆ ಗಮನಕ್ಕೆ ಬಂದಿದೆ. ಅದನ್ನು ನಾವು ವಿರೋಧಿಸ್ತೀವಿ. ಇಲ್ಲಿರ್ತಕ್ಕಂಥ ಏನು ಹೋರಾಟಗಾರರು ವಿದ್ಯಾರ್ಥಿಗಳಿಗೆ ಕೆಲಸ ಇಲ್ಲದೆ ಸೆಕ್ಯೂರಿಟಿ ಕೆಲಸ, ಹೌಸ್ ಕೀಪಿಂಗ್ ಕೆಲಸ ಮಾಡುವಂಥ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ನಮ್ಮ ಹೋರಾಟಕ್ಕೆ ಎಲ್ಲರೂ ಬೀದಿ ಬೀದಿ ವ್ಯಾಪಾರಿಗಳಾಗ್ಬೋದು, ಇನ್ನಿತರ ಎಲ್ಲ ಅಂಗಡಿ ಮುಕ್ಕಟ್ಟುಗಳು ಮುಚ್ಚಿ ವೈಟ್ಫೀಲ್ಡ್ ಭಾಗದಲ್ಲಿ ಇನ್ನಿತರ ಎಲ್ಲ ಕಡೆನೂ ಬಂದಿಗೆ ಯಶಸ್ವಿ ಮಾಡಿಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀವಿ. ಥ್ಯಾಂಕ್ ಯು.